ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಾಲಯದ ಅನ್ನದಾಸೋಹ ಭವನ ಮುಖ್ಯ ದ್ವಾರದ ಬಳಿ ವ್ಯಕ್ತಿಯೊಬ್ಬ ಮಾಂಸಾಹಾರ ಸೇವನೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಅಲ್ಲಿನ ಭದ್ರತಾ ಸಿಬ್ಬಂದಿಯೊಬ್ಬರು ಪತ್ತೆ ಹಚ್ಚಿ ಅಪಚಾರವೆಸಗಿದ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂಜನಗೂಡು ತಾಲೂಕಿನ ಪಾಳ್ಯ ಗ್ರಾಮದ ಹೂವಿನ ವ್ಯಾಪಾರಿ ಪ್ರದೀಪ್ ಎಂಬಾತ ಮಾಂಸಾಹಾರ ಸೇವಿಸಿರುವುದಾಗಿ ತಿಳಿದು ಬಂದಿದೆ. ಶ್ರೀಕಂಠೇಶ್ವರನ ಸನ್ನಿಧಿಯ ದೊಡ್ಡ ತೇರು ಕಟ್ಟುವ ಗೋಳೂರು ಕೃಷ್ಣನ ಕೈಗೆ ದಾಸೋಹ ಭವನದ ಮೆಟ್ಟಿಲಿನ ಮೇಲ್ಭಾಗದಲ್ಲಿ ಕುಳಿತು ಮಾಂಸಾಹಾರ ಸೇವಿಸುತ್ತಿರುವುದಾಗಿ ಹೂವಿನ ವ್ಯಾಪಾರಿ ಪ್ರದೀಪ್ ಸಿಕ್ಕಿಬಿದ್ದಿದ್ದಾನೆ. ಸ್ಥಳದಿಂದ ಕೂಡಲೇ ಖಾಲಿ ಮಾಡಿಸಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಾಸೋಹ ಭವನ ಭಕ್ತರಿಗೆ ಪ್ರಸಾದ ನೀಡುವ ಪವಿತ್ರ ಸ್ಥಳ. ಇಂತಹ ಸ್ಥಳದಲ್ಲಿ ಮಾಂಸಾಹಾರ ಸೇವನೆಗೆ ಬಿಟ್ಟಿದ್ದು ಯಾರು? ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ, ಈಗ ಅದು ಆಲ್ರೆಡಿ ನಿನ್ನೆಯಿಂದ ಪಬ್ಲಿಕ್ ಆಗಿ ಎಲ್ಲ ಕೂಡ ಪ್ರಚಾರ ಆಗಿದೆ. ಅದನ್ನು ನಾನು ಕೂಡ ನಾವು ಇಒ ಸಾಹೇಬರಿಗೆ ನಾನು ಫೋನ್ ಮಾಡಿ ವಿಚಾರ ಮಾಡಿದೆ. ಅವರು ಕೂಡ ಸಂಪರ್ಕಿಸಿದೆ, ಏನು ಈ ಥರ ನಡೀತಾ ಇದೆಯಲ್ಲ ಏನೋ ಅದು ಅಂತೇನೆ. ಇಲ್ಲ, ಅದು ಯಾರೋ ಅನಾಮಿಕ ವ್ಯಕ್ತಿ, ಇಲ್ಲಿಯ ದೇವಸ್ಥಾನದ ಯಾವುದೇ ಸ್ಟಾಫ್ ಆಗಲಿ ಸಿಬ್ಬಂದಿ ವರ್ಗ ಅಲ್ಲ, ಅದು ಒಬ್ಬ ಅನಾಮಿಕ ವ್ಯಕ್ತಿ ಇಲ್ಲಿ ಬಂದು ಮಾಡಿರೋದು ಗೊತ್ತಾಗಿದೆ. ಈಗಾಗಲೇ ಅದನ್ನು ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನೂ ಕೂಡ ಹಸ್ತಾಂತರ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಈಗಾಗಲೇ ಶಾಸಕರಿಗೂ ಕೂಡ ಫೋನ್ ಮಾಡಿ ಅದನ್ನ ಸ್ಟ್ರಿಕ್ಟಾಗಿ ಅವ್ರ ಮೇಲೆ ಕ್ರಮ ವಹಿಸಿ ಅಂತ ಹೇಳಿದ್ದಾರೆ. ಈ ನಂಜನಗೂಡು ಒಂದು ಭಕ್ತಿ ಪರಂಪರೆ ವೈಭವವನ್ನು ಹೊಂದಿರುವಂಥ ದಕ್ಷಿಣ ಕಾಶಿ ಕ್ಷೇತ್ರ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಅಪಪ್ರಚಾರ ನಡೀಬಾರ್ದು. ಇಲ್ಲಿ ಜನಕ್ಕೆ ಇಲ್ಲಿ ದೇವಸ್ಥಾನ ಬಗ್ಗೆ ತುಂಬ ಧಾರ್ಮಿಕ ಒಂದು ಭಾವನೆ ಇದೆ. ಆ ಒಂದು ಅವರ ಭಾವನೆಗೆ ಧಕ್ಕೆ ತರಬಾರ್ದು ಅಂತೇಳಿ ನಾವು ಕೂಡ ಮಾತಾಡಿದ್ದೀವಿ. ಶಾಸಕರು ಕೂಡ ಈಗಾಗಲೇ ಮಾತಾಡಿ ಅವರಿಗೆ ಕ್ರಮ ತಗೊಳ್ಳೋಕೆ ಹೇಳಿದ್ದಾರೆ. ಈಗಾಗಲೇ ಇಒ ಅವರು ಕೂಡ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ವ್ಯಕ್ತಿನ ಹಸ್ತಾಂತರದಿಂದ ಅದು ಯಾವ ರೀತಿ ಆಯಿತು ಅಂತ ತನಿಖೆ ನಡೀತಾರಿಂದ ಆ ತನಿಖೆ ಮುಗಿದ ನಂತರ ಗೊತ್ತಾಗುತ್ತೆ. ಮುಂದೆ ಈ ರೀತಿ ಆಗಬಾರ್ದಂಗೆ ಕ್ರಮ ವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಿನ್ನೆಯಿಂದ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ. ಹೇಗೆ ಅಂದರೆ ಅವರು ಅನಧಿಕೃತ ವ್ಯಕ್ತಿಗಳು ಬಂದು ದಾಸೋಹ ಭವನದ ಹಂತದ ಮೇಲೆ ನಾನ್ ವೆಜ್ ತಿಂತಿದ್ದಾರೆ ಅನ್ನೋ ಒಂದು ವಿಷಯ ಓಡಾಡ್ತಾ ಇದೆ. ಆದರೆ ಅದನ್ನು ನಿನ್ನೆ ಸಾಯಂಕಾಲ ನನ್ನ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ನಾನು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿ ಆ ದಾಸೋಹ ಭವನದಲ್ಲಿ ನಿಯೋಜಿಸಲ್ಪಟ್ಟಂತಹ ಸಿಬ್ಬಂದಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದೇನೆ. ಹೀಗಾಗಿ ಅದಲ್ಲದೆ ಈಗ ಯಾರು ಆ ಕೃತ್ಯದಲ್ಲಿ ಭಾಗವಹಿಸಿದ್ದ ಅನ್ನೋ ವಿಚಾರ ನನಗೆ ತಿಳಿದ ತಕ್ಷಣ ಆ ವ್ಯಕ್ತಿಯನ್ನು ಈ ದಿನ ಪೊಲೀಸ್ನವರ ವಶಕ್ಕೆ ನೀಡಲಾಗಿದೆ. ಆ ವ್ಯಕ್ತಿ ಪ್ರದೀಪ್ ಅನ್ನೋ ವ್ಯಕ್ತಿಯನ್ನು ಪೊಲೀಸ್ನವರ ವಶಕ್ಕೆ ನೀಡಲಾಗಿದೆ. ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂದರೆ, ದೇವಸ್ಥಾನದಲ್ಲಿ ಯಾವುದೇ ಅಥವಾ ದೇವಸ್ಥಾನದ ದಾಸೋಹ ಭವನದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅಥವಾ ಈ ಥರದ ಪ್ರಕರಣಗಳು ಆಗದಾಗೆ ಹೆಚ್ಚಿನ ಕ್ರಮವನ್ನು ವಹಿಸ್ತೇನೆ. ಮತ್ತು ಈಗಲೂ ಕೂಡ ಯಾವುದೇ ಅಚಾತುರ್ಯವಾಗಲಿ ಮತ್ತು ಭಕ್ತಾದಿಗಳ ಭಾವನೆಗೆ ಮತ್ತು ದಾಸೋಹದಲ್ಲಿ ಊಟ ಮಾಡುವಂತಹ ಯಾವುದೇ ಭಕ್ತಾದಿಗಳಿಗೂ ಕೂಡ ಭಾವನೆಗೆ ಧಕ್ಕೆ ತರುವಂಥ ಯಾವುದೇ ಪ್ರಕರಣಗಳು ನಡೆದಿರುವುದಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.